ಕರ್ನಾಟಕದಲ್ಲಿ 2013-14ರಲ್ಲಿ ಏನು ಜಾತಿ ಗಣತಿಯನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿತ್ತು, ಅದು ಔಟ್ಡೇಟೆಡ್ ಆಗಿದೆ, ಅದು ಕಾಲಾತೀತವಾಗಿದೆ ಮತ್ತು ಅದು ಅವೈಜ್ಞಾನಿಕವಾಗಿದೆ, ಸತ್ಯಕ್ಕೆ ಹತ್ತಿರವಾಗಿಲ್ಲ ಅಂಥೇಳಿ JDSನ ಕುಮಾರಸ್ವಾಮಿ ಅವರು, ಈವನ್ ಕಾಂಗ್ರೆಸ್ನಲ್ಲೂ ಕೂಡ ಅನೇಕ ಸಚಿವರುಗಳು ಮತ್ತು BJPನಲ್ಲೂ ಕೂಡ ಅದೇ ಥರ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯದವರು ಕೂಡ ಈ ಒಂದು ಜಾತಿ ಗಣತಿ ವರದಿಯನ್ನು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅದಕ್ಕೆ ನಾನು ಆಗ್ರಹ ಪಡಿಸೋದೇನು ಅಂತ ಹೇಳಿದರೆ, 2013 ಮತ್ತು 14ರಲ್ಲಿ ನಡೆಸಿರ್ತಕ್ಕಂಥ ಈ ಒಂದು ಜಾತಿ ಗಣತಿ ಏನಿದೆ, ಇದು 10 ವರ್ಷದ ಹಿಂದಿಂದು. 10 ವರ್ಷದ ಹಿಂದಿಂದು ಅಂತ ಹೇಳಿದರೆ ಪಾಪ್ಯುಲೇಷನ್ ಎಷ್ಟು ಹೆಚ್ಚಾಗಿದೆ, ಅಲ್ಪಸಂಖ್ಯಾತರಲ್ಲಂತೂ ದೊಡ್ಡ ಪ್ರಮಾಣದಲ್ಲಿ ಜಾತಿ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಸಮುದಾಯಗಳಲ್ಲೂ ಕೂಡ ಜಾತಿ ಸಂಖ್ಯೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. SC/STಗಳಲ್ಲೂ ಕೂಡ ಹೆಚ್ಚಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ OBCನಲ್ಲೂ ಕೂಡ ಹೆಚ್ಚಾಗಿದೆ. ನಾನು ಆಗ್ರಹ ಪಡಿಸೋದೇನು ಅಂತ ಹೇಳಿದರೆ, ಇದನ್ನು ನಿಮ್ಮ ಹತ್ರ ಡಾಟಾಸ್ ಏನಿದೆ ಅದನ್ನು ಎಲ್ಲರಿಗೂ ಕೊಡಿ. ಏನು ಬರೀ ಸಚಿವರಿಗೆ ಕೊಟ್ಬಿಟ್ಟು 17ನೇ ತಾರೀಕು ಏಪ್ರಿಲ್ ಏನು ಚರ್ಚೆ ಮಾಡ್ತಿದ್ದೀವಿ ಅದು ಎಷ್ಟು ಸತ್ಯಕ್ಕೆ ಹತ್ತಿರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈಗ ಇಲ್ಲ, ಅದು ವೈಜ್ಞಾನಿಕವಾಗಿಯೇ ಇದೆ, ಇದನ್ನು ನಾವು ಜಾರಿಗೊಳಿಸ್ತೇವೆ, ಏನಾದ್ರು ಸಣ್ಣ ಪುಟ್ಟ ಲೋಪಗಳಿದ್ದರೆ ಅದನ್ನು ಸರಿಪಡಿಸ್ಕೊಂಡ್ಬಿಟ್ಟು ಜಾರಿ ಮಾಡೋಣ ಅಂತ ಏನು ಹೇಳ್ತಾ ಇದ್ದಾರೆ. ನಾನು ಆಗ್ರಹ ಪಡಿಸ್ತೇನೆ, ಈ ಒಂದು ಸಮಗ್ರ ವರದಿಯನ್ನು ಎಲ್ಲರಿಗೂ ಕೂಡ ಡಾಟಾವನ್ನು ಕೊಡಿ, ದತ್ತಾಂಶವನ್ನು ಕೊಡಿ. ಒಂದು ವಿಶೇಷ ಅಧಿವೇಶನವನ್ನು ಕರೀರಿ, ಕರ್ನಾಟಕದ ವಿಶೇಷ ಅಧಿವೇಶನವನ್ನು ಕರೀರಿ, ಅಲ್ಲಿ ನಾವು ಚರ್ಚೆ ಮಾಡೋಣ. ಸಮಾಜದಲ್ಲೂ ಕೂಡ ಈ ಒಂದು ವಿಷಯಗಳನ್ನು ಲಿಂಗಾಯತ ಸಮುದಾಯ ಇರ್ಬೋದು, ಎಲ್ಲ ಸಮುದಾಯದವ್ರಿಗೂ ಕೂಡ ಯಾರ್ಯಾರು ಚರ್ಚೆ ಮಾಡ್ಬೋದು, ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ. ಒಂದೇಟಿಗೆ ನಾವು ಇದು ವೈಜ್ಞಾನಿಕವಾಗಿದೆ, ಅವೈಜ್ಞಾನಿಕವಾಗಿಲ್ಲ, ಸತ್ಯಕ್ಕೆ ಹತ್ತಿರವಾಗಿದೆ ಅಂತೇನು ಹೇಳ್ತಾ ಇದ್ದೀರಿ. ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ಏನು ಸರ್ವೆಗೆ ಯಾರೂ ಬಂದೇ ಇಲ್ಲ ಅಂತ ಲಕ್ಷಾಂತರ ಜನ. ಈಗ ಹೇಳ್ತಾ ಇರ್ತಕ್ಕಂಥದ್ದು 30 ಲಕ್ಷ ಮನೆಗಳಿಗೆ ನಾವು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. 30 ಲಕ್ಷ ಮನೆ ಅಂತಂದರೆ ಅದು ಸಣ್ಣ ಡಾಟಾ ಅಲ್ಲ. ಆದ್ದರಿಂದ ನಾನು ಆಗ್ರಹಪಡಿಸೋದೇನು ಅಂತ ಹೇಳಿದರೆ, ಕೂಡಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಒಂದು ವಿಶೇಷವಾಗಿರ್ತಕ್ಕಂಥ ಚರ್ಚೆಯನ್ನು ನೀವು ಸದನದಲ್ಲಿ ಮಾಡಿ ಅಂತ ಹೇಳಿ ನಾನು ಸಿದ್ದರಾಮಯ್ಯ ಅವರಿಗೆ, ಮಾನ್ಯ DK ಶಿವಕುಮಾರ್ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇಲ್ಲ ಅಂತ ಹೇಳಿದರೆ ಬಹಳಷ್ಟು ಜನ ಇದನ್ನು ತಿರಸ್ಕರಿಸ್ತಾರೆ, ಇದು ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ಸ್ವಾಮೀಜಿಗಳು ಕೂಡ ಅನೇಕರು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ಆಗ್ರಹ ಪಡಿಸೋದೇನು ಅಂತ ಹೇಳಿದರೆ, ಕೂಡಲೇ ಒಂದು ವಿಶೇಷ ಅಧಿವೇಶನವನ್ನು ಕೊಡಿ ಮತ್ತು ಸಮಾಜದ ಮಧ್ಯದಲ್ಲೂ ಕೂಡ ಈ ವಿಷಯವನ್ನು ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಸರ್, ಈಗ ಬೆಲೆ ಏರಿಕೆ ವಿರುದ್ಧ ನಿನ್ನೆ ಸಿದ್ದರಾಮಯ್ಯ ಹೇಳಿದ್ದಾರೆ, ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಯಾರು ಏರಿಕೆ ಮಾಡಿದ್ದಾರೆ? ಸಾಕಷ್ಟು ಖರ್ಚಾಯ್ತು, ಎಲ್ಲ ಏರಿಕೆ ಆಗ್ತಿದೆ. ನೋಡಿ, ಬೆಲೆ ಏರಿಕೆ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯ ಸಂಗತಿ ಅಲ್ಲ. ಸಿದ್ದರಾಮಯ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಿದರೆ, 48 ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ, ಬರೀ ಪೆಟ್ರೋಲ್ ಡೀಸೆಲ್ ಅಲ್ಲ. ಆದ್ದರಿಂದ 48 ವಸ್ತುಗಳು ಅಂತ ಹೇಳಿದರೆ ಹಾಲಿನ ಬೆಲೆ 3 ಸರಿ ಹೆಚ್ಚಿಗೆ ಮಾಡಿದ್ದಾರೆ ಒಂದು ವರ್ಷದಲ್ಲಿ. ಅದು ಎಷ್ಟು? ಒಂದು ಸರಿ 3 ರೂಪಾಯಿ, ಒಂದು ಸರಿ 2 ರೂಪಾಯಿ, ಒಂದು ಸರಿ 4 ರೂಪಾಯಿ, ಒಟ್ಟು 1 ಲೀಟರ್ಗೆ 9 ರೂಪಾಯಿ ಬರೀ ಹಾಲಿಗೆ. ಮತ್ತು ಹಾಲಿನ ಉತ್ಪನ್ನಗಳ ಬೆಲೆನೂ ಕೂಡ ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ನಾವು ಹೋಟೆಲ್ಗೆ ಹೋದರೆ ಟೀ ಕಾಫಿ ಬೆಲೆ ಒಂದೊಂದು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಬೆಲೆ ಏರಿಕೆ ಅಂತಕ್ಕಂಥದ್ದು ಹಾಲಿರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ರಿಜಿಸ್ಟ್ರೇಷನ್ ಶುಲ್ಕ ಇರ್ತಕ್ಕಂಥದ್ದು ಇರ್ಬೋದು, ರೈತರ ಟ್ರಾನ್ಸ್ಫಾರ್ಮರ್ಗಳಿಗೆ 25,000 ರೂಪಾಯಿ ಇರೋದನ್ನು 3 ಲಕ್ಷ ರೂಪಾಯಿಗೆ ಹೆಚ್ಚು ಮಾಡಿರ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಬೇಳೆ, ಎಣ್ಣೆ ಪದಾರ್ಥ, ಈ ಥರ ಜೀವನದ ಅವಶ್ಯಕ ವಸ್ತುಗಳೇನಿದೆ ಆ ಎಲ್ಲ ಅವಶ್ಯಕ ವಸ್ತುಗಳ ಬೆಲೆಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಎಲ್ಲಿವರೆಗೆ ಹೋಗಿದೆ ಈ ಸರ್ಕಾರ ಅಂತ ಹೇಳಿದರೆ, ನೀರಿನ ದರವನ್ನು ಹೆಚ್ಚಿಗೆ ಮಾಡಿದರು. ಉದಾಹರಣೆಗೆ ನಮ್ಮ ಮನೆಗೆ ಏನು ನೀರು ಬರುತ್ತೆ ಆ ಒಂದು ನೀರಿನ ತೆರಿಗೆಯನ್ನು ಹೆಚ್ಚು ಮಾಡಿದರು. ಎಷ್ಟು ಮಟ್ಟಿಗೆ ಹೆಚ್ಚಿಗೆ ಮಾಡಿದರು? ಉದಾಹರಣೆಗೆ ನನಗೆ 100 ರೂಪಾಯಿ ಬರ್ತಾ ಇದ್ದರೆ ಒಂದು ತಿಂಗಳಿಗೆ 130 ರೂಪಾಯಿ ಬರುತ್ತೆ. ಈಗ 1000 ರೂಪಾಯಿ ನನಗೆ ಒಂದು ತಿಂಗಳಿಗೆ ಬರ್ತಾ ಇದ್ದರೆ ಟ್ಯಾಕ್ಸು,
ಈಗ ಅದು 1300 ರೂಪಾಯಿಗೆ ಹೋಗುತ್ತೆ. ಈವನ್ ಕಸದ ಮೇಲೆ ಹಾಕಿದ್ದಾರೆ. ಈ ಸರ್ಕಾರ ಎಷ್ಟರ ಮಟ್ಟಿಗೆ ಪಾಪರಾಗಿದೆ ಅಂತ ಹೇಳಿದರೆ, ಕಸದ ಮೇಲೂ ಕೂಡ ತೆರಿಗೆ ಹಾಕಿದ್ದಾರೆ. ಉದಾಹರಣೆಗೆ ಹಸಿ ಕಸ, ಒಣ ಕಸ ಅಂತ ನಾವೇನು ಮನೆಯಿಂದ ಹೊರಗಡೆ ಹಾಕ್ತೀವಿ, ತರಕಾರಿ ವೇಸ್ಟ್ ಈ ಥರದ್ದೆಲ್ಲ, ಇದ್ರ ಮೇಲೂ ಕೂಡ ಈ ಸರ್ಕಾರ ಟ್ಯಾಕ್ಸನ್ನು ಹಾಕ್ತಾ ಇದೆ. ಆದ್ದರಿಂದ ಈ ಒಂದು ಟ್ಯಾಕ್ಸ್ನ ದಾಳಿ ಏನಿದೆ, ಈ ಒಂದು ಬೆಲೆ ಏರಿಕೆಯ ದಾಳಿ ಏನಿದೆ, ಇದನ್ನು ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡ್ತಾ ಇದ್ದೇವೆ. ಮತ್ತು SC/STಗಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆನೂ ಕೂಡ ನಾವು ವಿರೋಧ ಮಾಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ? ಸುಮಾರು 38,800 ಕೋಟಿ, ಹತ್ತತ್ರ 39,000 ಕೋಟಿ ಅಂತ ಇಟ್ಕೊಳ್ಳಿ. ಅಷ್ಟು ಹಣವನ್ನು ಈ ಸರ್ಕಾರ ಬಂದು 3 ವರ್ಷ ಏನು 3 ಬಜೆಟ್ನಲ್ಲಿ 38,800 ಕೋಟಿ ರೂಪಾಯಿಯನ್ನು ತೆಗೆದುಬಿಟ್ಟು ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಾ ಇದೆ. ಹಂಗಾದರೆ SC/STಗಳಿಗೆ ಬೋರ್ವೆಲ್ ಹಾಕ್ಸ್ಕೊಡ್ತಾ ಇಲ್ಲ, SC/STಗಳಿಗೆ ಮನೆ ಕಟ್ಟಿಸ್ಕೊಡ್ತಾ ಇಲ್ಲ, SC/STಗಳಿಗೆ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಹೋಗೋದಕ್ಕೆ ಅವಕಾಶ ಸಂಪೂರ್ಣವಾಗಿ ಬಾಗ್ಲಾಕಿದ್ದೀರಿ. ಈ ಥರ SC/STಗಳ ಉದ್ಧಾರ, ಅಭಿವೃದ್ಧಿ ಏನು ಹೇಳ್ತಾ ಇದ್ದೀರಿ, ಅದು ಸಂಪೂರ್ಣವಾಗಿ ಉಲ್ಲಂಘನೆಯಾಗಿದೆ ಅನ್ನುವಂಥದ್ದನ್ನು ಇಟ್ಕೊಂಡು ನಾವು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ನಮ್ಮ ಜನಾಕ್ರೋಶ ಯಾತ್ರೆಗೆ ಬರ್ತಾ ಇದೆ. ಇವರೇನು ಬೆಲೆ ಏರಿಕೆ ಅಂತ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಗ್ಯಾಸ್ 50, ನಮ್ಮ ಕೇಂದ್ರ ಸರ್ಕಾರ ಈಗ ಮೊನ್ನೆ ಏನು 3ನೇ ಬಾರಿಗೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಏನಾದರೂ, ಆಗ ಅದಕ್ಕಿಂತ ಮುಂಚೆ 1,003 ರೂಪಾಯಿ ಇತ್ತು ಒಂದು ಗ್ಯಾಸಿನ ರೇಟ್, 1,003 ರೂಪಾಯಿ. ಅದನ್ನು 200 ರೂಪಾಯಿ ಕಡಿಮೆ ಮಾಡಿದರು. 200 ರೂಪಾಯಿ ಕಡಿಮೆ ಮಾಡಿದ್ರಿಂದ ಈಗ 50 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಅಂದರೆ 853 ರೂಪಾಯಿ ಆಗಿದೆ ಈಗ. ಮುಂಚೆ 1,003 ರೂಪಾಯಿ ಇತ್ತು. ಮುಂಚೆ ನಾವು ಅಧಿಕಾರದಲ್ಲಿದ್ದಾಗ 39 ರೂಪಾಯಿ ಇತ್ತು ಹಾಲಿನ ದರ. ಈಗ ಎಷ್ಟಿದೆ? 47 ರೂಪಾಯಿ, 48 ರೂಪಾಯಿ. ಹಾಗಾಗಿ ನೀವೇನು ಏನಾದರೂ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ, ಇದು ಜನ ಒಪ್ಪೋದಿಲ್ಲ. ಜನ ನಿಮ್ಮನ್ನು ಚೀತು ಅಂತ ಹೇಳ್ತಾ ಇದ್ದಾರೆ ಬೀದಿಗಳಲ್ಲಿ. ಆ ರೀತಿ ಬೆಲೆಯನ್ನು ಹೆಚ್ಚಳ ಮಾಡಿದ್ದೀರಾ. ಜನ ಇದನ್ನು ನಿಮ್ಮ ಬರ್ತಕ್ಕಂಥ ದಿನಗಳಲ್ಲಿ ಸರಿಯಾದ ಪಾಠ ಕಲಿಸ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸರ್, ಈಗ ನೀವು ಜನಾಕ್ರೋಶ